ಕೊಡಗು ಪ್ರೆಸ್ ಕ್ಲಬ್ ವಾರ್ಷಿಕ ಮಹಾಸಭೆ ಮತ್ತು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಭಾನುವಾರ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆಯಿತು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಯಮಿ ಪ್ರಸನ್ನ ಎಡೆಕೇರಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾವು ಮಾಡುವ ಸಮಾಜ ಸೇವೆಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರ ಮಾಡುತ್ತಲೇ ಇರಬೇಕೆಂದರು. ಅರ್ಜಿ ಸಲ್ಲಿಸಿ ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವುದು ಸರಿಯಲ್ಲ. ನಾವು ಮಾಡುವ ಸೇವೆಯನ್ನು ದೇವರು ಗಮನಿಸುತ್ತಲೇ ಇರುತ್ತಾರೆ. ಒಂದಲ್ಲ ಒಂದು ದಿನ ನಮ್ಮ ಸೇವೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂದು ಪ್ರಸನ್ನ ಎಡೆಕೇರಿ ಹೇಳಿದರು. ದಿನವಿಡೀ ಬ್ಯುಸಿಯಾಗಿರುವ ಪತ್ರಕರ್ತರು ವರ್ಷಕ್ಕೊಮ್ಮೆ ಸಂಭ್ರಮದಿಂದ ಕಳೆಯುತ್ತಿರುವುದು ಶ್ಲಾಘನೀಯ ಎಂದ ಅವರು, ಸಮಾಜದ ಕಣ್ಣು ಹಾಗೂ ಕಿವಿಯಾಗಿರುವ ಪತ್ರಕರ್ತರು ಸತ್ಯವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತಾರೆ ಎಂದರು. ಮಾಧ್ಯಮ ಸ್ಪಂದನದ ಮೂಲಕ ಸಮಾಜದ ಕಣ್ಣೀರು ಒರೆಸುವ ಪತ್ರಕರ್ತರ ಸೇವೆ ಶ್ಲಾಘನೀಯ ಎಂದು ಪ್ರಸನ್ನ ಹೇಳಿದರು. ಮುಖ್ಯವಾಗಿ ಪತ್ರಕರ್ತರು ವರ್ಷ ಇಡೀ ಕೆಲಸ ಮಾಡಿ ಕಷ್ಟಪಟ್ಟು ಇಂದು ಒಂದಿನ ಸಂಭ್ರಮಾಚರಣೆ ಮಾಡುವಂಥ ದಿನ. ಇದರಲ್ಲಿ ಅವರ ಮನೆಯವರು ಭಾಗಿಯಾಗುವುದು ಸಂತೋಷದ ವಿಷಯ. ಹಾಗೆಯೇ ಪ್ರತಿ ಮೂಲೆಗೂ ಸುದ್ದಿ ಮಾಧ್ಯಮವನ್ನು ತಿಳಿದುಕೊಂಡು ಬೇರೆಯವರಿಗೆ ತಿಳಿಸುವಂಥ ಕಾರ್ಯ ಒಂದು ಶ್ಲಾಘನೀಯ ಕಾರ್ಯವಾಗಿದೆ. ಹಾಗೆಯೇ ನಮ್ಮ ಸಮಾಜದಲ್ಲಿ ಇವರು ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಹಾಗೂ ಸಮಾಜದ ಕಣ್ಣು ಮತ್ತು ಕಿವಿಯಾಗಿ ಪತ್ರಕರ್ತರು ಎಲ್ಲ ಸತ್ಯ ನಿಷ್ಪಕ್ಷಪಾತತೆಯಿಂದ ಜನರ ಮೌಲ್ಯಗಳನ್ನು ಎತ್ತಿ ಹಿಡಿದು ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿ ನಮ್ಮನ್ನು ತಪ್ಪಿನಲ್ಲಿ ತಿದ್ದಿ ಮುಂದಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಹಾಗೆಯೇ ಇನ್ನು ಮುಂದೆಯೂ ಇಂಥ ಉತ್ತಮವಾದ ಕಾರ್ಯ ಮಾಡಲಿಂತ ಆಶಿಸ್ತೇನೆ. ಈ ಪ್ರಶಸ್ತಿ ಅನ್ನೋದು ನಾವು ಹುಡ್ಕೊಂಡು ಹೋಗುವಂಥದ್ದಲ್ಲ, ನಮ್ಮನ್ನು ಹುಡ್ಕೊಂಡು ಬರಬೇಕು. ಸೊ ಯಾರು ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಇದಕ್ಕೆ ಉದಾಹರಣೆ ನಾನೇ 2018ರಲ್ಲಿ ನಮ್ಮ ಕೊಡಗಿನಲ್ಲಿ ಪ್ರಳಯ ಆಗಿದ್ದಾಗ ನಾನು ಮನೆಗೆ ಹೋಗಿ ಕಿಟ್ಕೊಂಡು ಕೊಟ್ಟಿದ್ದೇನೆ. ಅದು ಯಾರಿಗೂ ಗೊತ್ತಿಲ್ಲ. ಅವಾಗ ನಾನು ಮಾಡಿದ್ದು ಸಮಾಜ ಸೇವೆ. ಇವಾಗಲೂ ಮಾಡ್ತಿದ್ದು ಸಮಾಜ ಸೇವೆನೇ ನಾನು. ಆದರೆ ಅದನ್ನು ಗುರುತಿಸಿ ಇವಾಗ ನನಗೆ ಈ ಹಂತಕ್ಕೆ ನಾನು ಬೆಳೆದಿದ್ದೇನೆ ಅಂದರೆ ಸೊ ನಿಮಗೂ ಒಂದಿನ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಯಾರು ಬೇಜಾರು ಮಾಡೋಂಥದ್ದಿಲ್ಲ. ಒಂದಲ್ಲ ಒಂದಿನ ನಿಮ್ಮನ್ನು ತಪ್ಪುತ್ತೆ ಅನ್ನೋದರ ವಿಶ್ವಾಸ ನನಗಿದೆ. ಹಾಗೆಯೇ ನಮ್ಮನ್ನು ನೋಡಲಿಕ್ಕೆ ದೇವರು ಅಂತ ಒಬ್ಬ ಇದ್ದಾನೆ. ಸೊ ಅವನು ನಮ್ಮನ್ನು ಖಂಡಿತವಾಗ್ಲೂ ಗುರುತಿಸ್ತಾನೆ. ಆ ದಿನ ಅಂದರೆ ನಮ್ಗೆ ಯಾವಾಗ ತಲುಪಬೇಕು ಅಂತ ಇರುತ್ತೆ, ಆ ದಿನ ನಮ್ಮನ್ನು ತಲುಪುತ್ತೆ ಅನ್ನೋದನ್ನು ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ. ಹಾಗೆಯೇ ನೀವ್ಯಾರು ಎದೆಗೊಳ್ಬೇಡಿ, ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಾ ಹೋಗಿ, ನಿಮಗೆ ಆ ಪ್ರಶಸ್ತಿ ಲಭಿಸ್ತದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಹಾಗೆಯೇ ಇಲ್ಲಿ ಇಂದು ಅಭಿನಂದನೆ ಸಿಗುವಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ, ಈ ದಿನ ಇಲ್ಲಿ ಪ್ರಶಸ್ತಿ ಪಡೆದಂಥವ್ರು ಎಲ್ಲರಿಗೂ ಮತ್ತೊಮ್ಮೆ ನಾನು ಅವರಿಗೆ ಆಲ್ ದ ಬೆಸ್ಟ್ ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಡ ರಮೇಶ್ ಕುಟ್ಟಪ್ಪ ಮಾತನಾಡಿ, ಸಂಘ ಜೀವಿಯಾದ ಮನುಷ್ಯ ಏಕಾಂಗಿಯಾಗಿ ಬದುಕುವುದು ಭಾರೀ ಕಷ್ಟ ಎಂದರು. ಕೊಡಗು ಪ್ರೆಸ್ ಕ್ಲಬ್ ಮೂಲಕ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸ್ಥಾಪಿಸಿ ಪತ್ರಕರ್ತರ ಸ್ವಾವಲಂಬಿ ಬದುಕಿಗೆ ಪ್ರಯತ್ನ ನಡೆಸಲಾಗಿದೆ ಎಂದು ಅಜ್ಜಮಡ ರಮೇಶ್ ಕುಟ್ಟಪ್ಪ ಹೇಳಿದರು. ಕೋವಿಡ್ ಸಂದರ್ಭ ಎಲ್ಲರಿಗೂ ಇದ್ದ ನಿರ್ಬಂಧ ಪತ್ರಕರ್ತರಿಗೆ ಇರಲಿಲ್ಲ. ಈ ಅವಕಾಶವನ್ನು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಮೀಸಲಿಟ್ಟು ಮಾಧ್ಯಮ ಸ್ಪಂದನ ಆರಂಭಿಸಿ ಜನರ ಕಣ್ಣೀರೊರೆಸುವ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಎಂದು ಅಜ್ಜಮಡ ರಮೇಶ್ ಕುಟ್ಟಪ್ಪ ಹೇಳಿದರು. ಕ್ಲಬ್ ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಒಳ್ಳೆಯ ರೀತಿಯಲ್ಲಿ ಕ್ಲಬ್ ಮುನ್ನಡೀತಾ ಇದೆ. ಮತ್ತಷ್ಟು ಕಾರ್ಯಕ್ರಮಗಳ ಮೂಲಕ ಸದಸ್ಯರ ಪಾಲ್ಗೊಳ್ಳುವಿಕೆ ಸಹ ಹೆಚ್ಚಾಗುವಾಗಿ ಮಾಡಿಕೊಂಡು ಕಾರ್ಯಚಟುವಟಿಕೆಗಳು ಸಹ ಹೆಚ್ಚಾಗಿ ನಡೆಯಲಿ ಅಂತ ಸದಾಶಯವನ್ನು ವ್ಯಕ್ತಪಡಿಸ್ತೇನೆ. ಬ್ಯಾಂಕ್ ಕೊಡಗು ಪ್ರೆಸ್ ಕ್ಲಬ್ಬಿನ ಮೂಲಕನೇ ಕೊಡಗು ಪ್ರೆಸ್ ಕ್ಲಬ್ ರಿಜಿಸ್ಟರ್ ಏನು ನೋಂದಾಯಿತು. ನಾವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಕ್ಲಬ್ನಲ್ಲಿ ಚರ್ಚೆ ಮಾಡಿ, ಪ್ರಭುದೇವ್ ಅವರ ಬಗ್ಗೆ ನನಗೆ ಪ್ರೀತಿ ಕೋಪ ಎರಡೂ ಇದೆ. ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಹೇಳಿ ಹೋದವರು ಒಂದು ಲೋನು ತಗೊಳ್ಳೋಲ್ಲ, ಒಂದು ಡೆಪಾಸಿಟ್ ಇಡೋಲ್ಲ. ಆದರೆ ಸ್ಥಾಪಕ ರೂವಾರಿ ಮಾತ್ರ ಅವರೇ, ಟೆಕ್ನಿಕ್ ಅಷ್ಟೇ. ಅವರು ಕಾವೇರಿ ನಿಸರ್ಗಧಾಮದಲ್ಲಿ ಪ್ರೆಸ್ ಕ್ಲಬ್ ಡೇ ನಡೆದ ಸಂದರ್ಭದಲ್ಲಿ ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ಬೀಜವನ್ನು ಬಿತ್ತಿದ್ರು. ಅದು ಇವಾಗ 1 ವರ್ಷವನ್ನು ಪೂರ್ಣಗೊಳಿಸಿ ಯಶಸ್ವಿಯಾಗಿ ಮುನ್ನಡೀತಿದೆ ಅಂತೇಳಿ ನಮ್ಮ ಬೆನ್ನನ್ನು ನಾವೇ ತಪ್ಕೊಳ್ತೇವೆ. ಆ ಪ್ರೆಸ್ ಕ್ಲಬ್ಬಿನ ಮೂಲಕನೇ ನಾವು ಬ್ಯಾಂಕನ್ನು ಸ್ಥಾಪನೆ ಮಾಡಿರುವಂಥದ್ದು 114 ಸದಸ್ಯರುಗಳು ಆಗಿದೆ. ಇವಾಗ ನಾವು ಅದಲ್ಲೇ ಬೈಲದಲ್ಲೇ ಅಥವಾ ನಿಯಮದಲ್ಲೇ ಅಳವಡಿಸಿಕೊಂಡಿರುವಂಥದ್ದು ಕೊಡಗು ಪ್ರೆಸ್ ಕ್ಲಬ್ಬಿನ ಸದಸ್ಯರಾಗಿರುವವರಿಗೆ ಕೊಡಗು ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯತ್ವ ಅಂತ ಇರುವಂಥದ್ದು. ಎಲ್ಲರೂ ಬ್ಯಾಂಕಿನ ಸದಸ್ಯತ್ವವನ್ನು ಹೊಸದಾಗಿ ಕೆಲವರು ಸದಸ್ಯರುಗಳು ಪ್ರೆಸ್ ಕ್ಲಬ್ಬಿನ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ, ಅವರೂ ಇರ್ಬೋದು. ಈಗ ಬ್ಯಾಂಕಿನ ಸದಸ್ಯತ್ವವನ್ನು ಪಡೆಯದೇ ಇರುವಂಥ ಕ್ಲಬ್ಬಿನ ಸದಸ್ಯರು ಸಹ ಬ್ಯಾಂಕಿನ ಸದಸ್ಯತ್ವವನ್ನು ಪಡ್ಕೊಂಡು ತಮಗೆ ವೈಯಕ್ತಿಕವಾಗಿಯೂ ಸಹ ಅದು ಹೆಚ್ಚು ಜನಕ್ಕೆ ಉಪಕಾರ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಒಟ್ಟಿಗೆ ಬರುವಾಗ ಸ್ನೇಹಿತರಾದ ಸಿಂಗಿ ಸತೀಶ್ ಅವರು ಹೇಳಿದರು, ನಾನು ಲೋನ್ ತೆಗೆದು ಬ್ಯಾಂಕಿಂದ ಲೋನ್ ತೆಗೆದು 1 ಲಕ್ಷ ಚಿನ್ನ ತೆಗೆದೆ, ಇವಾಗ ನನಗೆ 3 ಲಕ್ಷ ಲಾಭ ಆಗಿದೆ, 14,000 ರೂಪಾಯಿ ಬಡ್ಡಿ ಕಟ್ಟಿದ್ರು ಪರವಾಗಿಲ್ಲ, 3 ಲಕ್ಷ ಲಾಭ ಆಗಿದೆ ಅಂತ ಹೇಳಿದರು. ಅದು ಖುಷಿ ಆಗುತ್ತೆ. ರಜಿತ್ ಅವರು ಸಹ ಹೇಳಿದರು ಅದೇ ರೀತಿ, ನಂದು ಈ ತಿಂಗಳಿಗೆ ಕಂತು ಮುಗಿಯುತ್ತದೆ, 9,500 ರೂಪಾಯಿ ತಿಂಗಳು ಕಟ್ಟಬೇಕು. ಆದರೆ ಅದಕ್ಕಿಂತ ಹಿಂದೆ 9,500 ರೂಪಾಯಿ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ.
ಕಟ್ಟಲೇಬೇಕು ಅಂತ ಕಾರಣಕ್ಕಾಗಿ ನಾನು 9,500 ಪ್ರತಿ ತಿಂಗಳು ಕಟ್ತಾ ಇದ್ದೀನಿ. ಹಾಗಾಗಿ ನನಗೆ ನಡೀತಾ ಇದೆ, ಗೊತ್ತಾಗ್ತಿರ್ಲಿಲ್ಲ. ಅಲ್ಲದಿರೋ ಆ 1 ಲಕ್ಷ ಏನಾಯ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳುವುದು. ಬಹುಶಃ ನಾನು ಇನ್ನೊಂದು ಖುಷಿ ಪಡುವಂಥದ್ದು, ಬಹುತೇಕ ನಮ್ಮ ಸದಸ್ಯರಿಗೆ ಆರ್ಥಿಕ ಶಿಸ್ತು ಬಂದಿದೆ ಅಂತ ಭಾವಿಸ್ತೇನೆ. ಸಾಲ ಕಟ್ಟುವುದು ಪಡೆಯುವುದಕ್ಕಿಂತ ಸಾಲ ಕಟ್ಟಿಸುವುದರಲ್ಲಿ ಸಂಭ್ರಮ ಪಡೋದು. ಸ್ಟ್ಯಾನ್ಲಿ ಸಾಕಷ್ಟು ಗ್ರೂಪಲ್ಲಿ ಅಥವಾ ಹೊರಗೆ ನಮಗೆ ಸಿಕ್ಕಿದ ಕೇಳ್ತಾನೆ, ಅದು ಯಾವ ಸರ್ ಬೇಗ ಬೇಗ ಸಾಲ ಕಟ್ಟುತ್ತಾನೆ, ಯಾವ ಸುಖಕ್ಕಾಗಿ ಸಾಲ ತೆಗೆದಿದ್ದಾನೆ ಅಂತ. ಆ ಚಂದ್ರಮೋಹನ್ ಸರ್ಗೆ ಸಾಲ ತೆಗೆಯುವುದಕ್ಕಿಂತ ಸಾಲ ಕಟ್ಟುವುದೇ ಖುಷಿ. ತಿಂಗಳೇ ಮುಗಿಯೋದೆಲ್ಲ ಸಾಲ ಕಟ್ಟೋದು. ಅವರಿಗೆ ಅದೇನು ಖುಷಿ ಕೊಡ್ತದೋ ಗೊತ್ತಿಲ್ಲ. ತಿಂಗಳೇ ಮುಗಿದಿರೋಲ್ಲ ಮೊದಲೇ ದುಡ್ಡು ಹಾಕ್ತಾರೆ. ಆ ಒಂದು ಸಂಭ್ರಮ ಇದೆಲ್ಲ, ಸಾಲ ಪಡೆಯುವುದರಲ್ಲಿರುವ ಸಂಭ್ರಮ, ಸಾಲ ಪಾವತಿಯಲ್ಲಿ ಇರುವಂಥದ್ದು ಸಹ ಬಹಳಷ್ಟು ಖುಷಿ ಕೊಡುವಂಥದ್ದು. ಸಾಲವನ್ನು ನಾವು ಯಾವುದೇ ರಿಸ್ಟ್ರಿಕ್ಷನ್ಗಳಿಲ್ಲ, ಸಾಲ ಮರುಪಾವತಿಗೆ ಸಂಬಂಧಪಟ್ಟ ಹಾಗೆ ಸುಲಭವಾಗಿ ಆಗಬೇಕು ಅಂತ ಹೇಳುವಂಥ ಒಂದು ಕಂಡೀಷನ್ ಅಂತೆ ಅಷ್ಟೇ ನಾವು ಶುಲ್ಟಿದಾರರು ಚೆಕ್ಗಳು ಪಡ್ಕೊಳ್ತೀವಿ. ಬಿಟ್ಟರೆ ಯಾವುದೇ ರೀತಿಯಲ್ಲಿ ಸತಾಯಿಸುವ ಉದ್ದೇಶ ನಮ್ಮಲ್ಲಿ ಯಾರಿಗೂ ಇಲ್ಲ. ಈ ಬ್ಯಾಂಕನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು, ನಮ್ಮ ಆರ್ಥಿಕ ಶಕ್ತಿಯಾಗಿ ಈ ಬ್ಯಾಂಕನ್ನು ಬಳಸ್ಕೊಳ್ಬೇಕು ಅಂತ ಹೇಳುವಂಥ ಒಂದು ರಿಕ್ವೆಸ್ಟನ್ನು ಈ ಪ್ರೆಸ್ ಕ್ಲಬ್ಬಿನ ಮೂಲಕವೇ ಸ್ಥಾಪಿತವಾದಂಥ ಬ್ಯಾಂಕ್. ಆ ಕಾರಣಕ್ಕಾಗಿ ನಾನು ನಿಮ್ಮಲ್ಲಿ ಹಂಬಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಪ್ರೆಸ್ ಕ್ಲಬ್ಬಿನ ಮೂಲಕ ಸದಸ್ಯರುಗಳಿಗೆ, ಪತ್ರಕರ್ತರಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡ್ತಾ ಬಂದ ಹಾಗೆಯೇ ಮಾಧ್ಯಮ ಸ್ಪಂದನಗಳ ಮೂಲಕ ಸಾರ್ವಜನಿಕರಿಗೆ ಸಹಾಯ ಮಾಡುವ ಕೆಲಸಕ್ಕಾಗಿ ನಾವು ಮಾಧ್ಯಮ ಸ್ಪಂದನವನ್ನು ಪ್ರಾರಂಭ ಮಾಡಿರುವಂಥದ್ದು. ಕೋವಿಡ್ ಕಾಲಘಟ್ಟದಲ್ಲಿ ಬೇರೆ ಎಲ್ಲರಿಗೂ ನಿರ್ಬಂಧಗಳಿತ್ತು, ಹೊರಗೆ ಬರೋದಕ್ಕೆ, ಆಫೀಸಿಗೆ ಬರೋದಕ್ಕೆ, ವೆಹಿಕಲ್ ತೆಗೆಯುವುದಕ್ಕೆ. ಆದರೆ ಪ್ರೆಸ್ ಅವರಿಗೆ ಇದ್ದಂಥ ಪ್ರಿವಿಲೇಜ್ ಏನಿತ್ತು, ನಾವು ಆಫೀಸಿಗೆ ಹೋಗ್ಬೋದಿತ್ತು, ಸಂಚಾರ ಮಾಡ್ಬೋದಿತ್ತು, ವೆಹಿಕಲ್ ತೆಗೆಯಬಹುದಿತ್ತು. ಆ ಪ್ರಿವಿಲೇಜ್ ಏನಿತ್ತು ಅದನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ನಮ್ಮಿಂದ ಎಷ್ಟು ಇತಿಮಿತಿ ಒಳಗೆ ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ಸಹಾಯವನ್ನು ನಾವು ಮಾಡಿದ್ದೇವೆ. ಕೋವಿಡಲ್ಲಿ ಮೃತಪಟ್ಟಂಥ 2 ಜನರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದೇವೆ. ಸಾಕಷ್ಟು ಜನಕ್ಕೆ ಕಿಟ್ಗಳನ್ನು ವಿತರಣೆ ಮಾಡಿದ್ದೇವೆ, ಔಷಧಿಯನ್ನು ವಿತರಣೆ ಮಾಡಿದ್ದೇವೆ. ನಮ್ಮ ಮಾಧ್ಯಮ ಸ್ಪಂದನದ ಮೇಲೆ ಸಮಾಜಕ್ಕೊಂದು ನಂಬಿಕೆ ಇದೆ ಅಂತ ಹೇಳುವಂಥದ್ದೇ ನಮಗೆ ಎಲ್ಲ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳಿಗಿಂತ ಒಳ್ಳೆಯ ಶ್ರೇಯಸ್ಸು. ಆ ಹೆಸರನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿ ಸಮಾಜಕ್ಕೆ 4 ಕೆಲಸಗಳು ಆ ಮಾಧ್ಯಮ ಸ್ಪಂದನದ ಮೂಲಕ ಆಗುವಂಥ ಕೆಲಸಗಳು ಮುಂದೆಯೂ ಸಹ ಆಗಬೇಕು. ಪ್ರಶಸ್ತಿಗಳು ಒಬ್ಬ ಪತ್ರಕರ್ತನನ್ನು ಸಮಾಜ ಗುರುತಿಸುವಂತೆ ಮಾಡುತ್ತವೆ ಎಂದು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಬಿಆರ್ ಸವಿತಾ ರೈ ಹೇಳಿದರು. ಪ್ರಶಸ್ತಿಗಳು ಪತ್ರಕರ್ತರ ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತವೆ ಎಂದು ಅವರು ಹೇಳಿದರು. ಪ್ರೆಸ್ ಕ್ಲಬ್ನ ವಾರ್ಷಿಕ ಪ್ರಶಸ್ತಿಗಳು ಪ್ರಕಟವಾದಾಗ ಬಹಳಷ್ಟು ಖುಷಿ ಕೊಡೋದು. ಯಾರಿಗೆ ಬಂತು ಈ ಬಾರಿಯ ಪ್ರಶಸ್ತಿ, ಯಾಕೆ ಪ್ರಶಸ್ತಿಗಳು ನಮಗೆ ಬೇಕು? ಸಮಾಜದಲ್ಲಿ ಪತ್ರಕರ್ತ ಅಂತ ಹೇಳಿದವನು ತನ್ನನ್ನು ತಾನು ಗುರುತಿಸಿಕೊಳ್ಳಕ್ಕೆ ಮತ್ತೆ ಒಳ್ಳೆಯ ವರದಿಯ ಮೂಲಕ ಜನರ ಮನಸ್ಸಿನ ಆಳದಲ್ಲಿ ಬೇರೂರಲಿಕ್ಕೆ, ಜೊತೆಗೆ ಮತ್ತಷ್ಟು ಕೆಲಸಗಳನ್ನ, ಮತ್ತಷ್ಟು ತನಿಖಾ ವರದಿಗಳನ್ನ, ಮತ್ತಷ್ಟು ವರದಿಗಳನ್ನ ಮಾಡಲಿಕ್ಕೆ ಒಂದು ರೀತಿಯ ಹುಮ್ಮನಸ್ಸು ಮತ್ತೆ ದೊಡ್ಡ ಜವಾಬ್ದಾರಿ ಈ ಪ್ರಶಸ್ತಿಯಲ್ಲಿ ಅಡಗಿದೆ ಅಂತ ನನಗನ್ನಿಸುತ್ತೆ. ಪ್ರಶಸ್ತಿಗಳು ಬಂದಾಗ ವಿನಾಕಾರಣ ಆರೋಪಗಳು ಸಹಜ, ಅದು ಈ ಬಾರಿ ಅಲ್ಲ, ಪ್ರತಿ ಬಾರಿಯೂ ಇರುವಂಥದ್ದು. ಆದರೆ ಪ್ರಶಸ್ತಿಗಳು ಎಷ್ಟರ ಮಟ್ಟಿಗೆ ತಗೊಳ್ಕೊಂಡು ಹೋಗುತ್ತೆ ಅಂತ ಹೇಳುವಂಥದ್ದು. ನಾನು ಪ್ರತಿ ಬಾರಿ ಹೇಳ್ತೇನೆ, ಯಾರಾದ್ರೂ ಪ್ರಶಸ್ತಿ ಬಂದಾಗ ನಮ್ಮನ್ನು ಕೇಳ್ತಾರೆ, ಇವರು ಯಾವ ಪತ್ರಕರ್ತರು? ನಮಗೆ ಖುಷಿ ಅನಿಸುತ್ತೆ ಅವರ ಬಗ್ಗೆ ಹೇಳ್ಕೊಳ್ಳುವಾಗ, ಇವರು ನಮ್ಮ ಪತ್ರಕರ್ತರು ಸರ್ ನಮಗೆ ಬಂದಿತ್ತು ಅಂತ. ಯಾಕೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿಘ್ನೇಶ್ ಭೂತನಕಾಡು ಅವರಿಗೆ ಪ್ರತಿ ಬಾರಿ ಕೇಳ್ತಾ ಇದ್ರಂತೆ, ಯಾಕೆ ನಿನಗೆ ಈ ಬಾರಿ ಪ್ರಶಸ್ತಿ ಬರಲಿಲ್ಲ? ಯಾಕೆ ಅಂತ ಹೇಳಿದ್ರೆ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಶಸ್ತಿ ಹಾಗೂ ಕೊಡಗು ಪ್ರೆಸ್ ಕ್ಲಬ್ನ ಪ್ರಶಸ್ತಿ ತನ್ನದೇ ಆದ ವಿಶಿಷ್ಟತೆಗಳನ್ನ ಒಳಗೊಂಡಿದೆ. ಆ ಪ್ರಶಸ್ತಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಜೊತೆಗೆ ಕಾರ್ಯವನ್ನ ಮರ್ತಂತ ಪತ್ರಕರ್ತರು ಇಲ್ಲಿ ಯಾರೂ ಇಲ್ಲ. ಕಾರ್ಯನಿರತ ಪತ್ರಕರ್ತರು ಮಾತ್ರ ನಮ್ಮೊಳಗಿರೋದ್ರಿಂದ ಯಾವಾಗ ಪ್ರಶಸ್ತಿಗಳು ಬಂದಿಲ್ಲ ಜನ ಪ್ರಶ್ನೆ ಮಾಡೋದು ಸಹಜ ಆಗುತ್ತೆ. ಇಸ್ಮಾಯಿಲ್ ಕಂಡಕೆರೆಯನ್ನ ಜನ ಗುರುತಿಸಿದ್ದೆ ಪ್ರಶಸ್ತಿಯಿಂದ. ನಾನು ತುಂಬಾ ಹೆಮ್ಮೆ ಅಂತ ಹೇಳ್ಕೊಳ್ತಾ ಇದ್ದೆ. ಆರಂಭದಲ್ಲಿ ಇಸ್ಮಾಯಿಲ್ ನನ್ನ ಚಾನಲ್ನಿಂದ ಕೆಲಸ ಮಾಡಿದವರು. ವರದಿಗಾರರಿಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಗುರುತಿಸಿದ್ದಕ್ಕಿಂತ ಸಹ ಪ್ರಶಸ್ತಿ ಬಂದ ತಕ್ಷಣ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದ ಇಸ್ಮಾಯಿಲ್ ಕಂಡಕೆರೆ ಅಲ್ವಾ ಅಂತ ಕೇಳುವಂಥದ್ದು. ಎಲ್ಲೋ ಒಂದು ಕಡೆ ಇದ್ದಂಥ ಏನಾದ್ರು ವೃತ್ತಿಯ ಹವ್ಯಾಸವಾಗಿ ಪತ್ರಿಕೋದ್ಯಮದಲ್ಲಿ ಬಂದಂಥವ್ರು ಕೂಡ ಪ್ರಶಸ್ತಿಯನ್ನು ತಗೊಳ್ಳುವಾಗ ಬಹಳಷ್ಟು ಹಿರಿಮೆಯನ್ನ ಹೆಚ್ಚಿಸ್ಕೊಳ್ತಾರೆ ಅಂತ ಹೇಳುವಂಥದ್ದು. ಹಾಗಾಗಿ ಪ್ರಶಸ್ತಿಗಳು ತಮ್ಮ ಬೆನ್ನನ್ನ ಕಟ್ಟುವುದರ ಜೊತೆಗೆ ತಮ್ಮ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನು ಕಾರ್ಯಪ್ಪ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಸಂದರ್ಭೋಚಿತವಾಗಿ ಮಾತನಾಡಿದರು. ಕೆಲವರು ನಮ್ಮಲ್ಲಿದ್ದಾರೆ, ಪ್ರಶಸ್ತಿ ಅರ್ಜಿ ಹಾಕಿ ನಾವು ವರದಿ ಹಾಕಿ ಅಥವಾ ಅರ್ಜಿ ಹಾಕಿ ತಗೋಬೇಕಂತ ಹೇಳುವಂಥದ್ದು. ಅರ್ಜಿ ಹಾಕದೆ ಕೊಡ್ಲಿಕ್ಕೆ ಇದು ಪದ್ಮಶ್ರೀನೂ ಅಲ್ಲ ಅಥವಾ ಭಾರತ ರತ್ನೂ ಅಲ್ಲ. ಅರ್ಜಿ ಹಾಕಿ ಅವ್ರ ವರದಿ ನೋಡ್ಬೇಕು. ಅವ್ರ ವರದಿ ನೋಡಿ ಗೊತ್ತಿಲ್ಲ, ಗುರ್ತು ಮಾಡಿ ಇಲ್ಲಿ ವರದಿಯನ್ನು ಹಾಕಿ ಜಡ್ಜ್ಮೆಂಟ್ ಮಾಡಿ ಕೊಡುವಂಥದ್ದು. ಅದರಿಂದ ಅರ್ಜಿ ಹಾಕಿ ತಗೋಬೇಕು. ಅವ್ರ ವರದಿ ಯಾವ ರೀತಿ ಇದೆ ಅಂತ ಗೊತ್ತಾಗಬೇಕಲ್ಲ, ಇದು ನೋಡಿ ಜಡ್ಜ್ಮೆಂಟ್ ಕೊಡುವಂಥದ್ದು. ಎಲ್ಲ ಪ್ರಶಸ್ತಿ ವಿಜೇತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಸಮಾಜವನ್ನು ತಿದ್ದುವಂತಹ ಹಾಗೂ ಸೂಕ್ತ ಸಲಹೆಯನ್ನು ನೀಡುವಂತಹ ಕೆಲಸಗಳು ನಿಮ್ಮ ಮುಖಾಂತರ, ಸುದ್ದಿಗಳ ಮುಖಾಂತರ ನಡೆಯಲಿ ಅಂತೇಳಿ
ಶುಭವನ್ನು ಹಾರೈಸ್ತಾ ಇದ್ದೀನಿ. ಪ್ರಶಸ್ತಿಗಳು ಅಂತ ಹೇಳಿದಾಗ ಎಲ್ಲರಿಗೊಂದು ಖುಷಿ, ಎಲ್ಲರೂ ಅರ್ಜಿಗಳಾಗ್ತಾರೆ, ನನಗೆ ಬೇಕು, ನನಗೇನೆ ಸಿಗಬೇಕು ಅಂತ ಹೇಳಿ. ಆದರೆ ಈ ತೀರ್ಪುಗಾರಿಕೆಯನ್ನ FMC ಕಾಲೇಜಿನ ಪ್ರೊಫೆಸರ್ಗಳು 3 ಜನರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಪ್ರಶಸ್ತಿಗಳನ್ನ ವಿಜೇತನ ಆಯ್ಕೆ ಮಾಡಿದ್ದೀವಿ. ಯಾಕೆಂತಂದ್ರೆ ನಾವು ಈ ಕಮಿಟಿ ಮೆಂಬರ್ಸ್ ಇದನ್ನ ವಿಜೇತನ ಆಯ್ಕೆ ಮಾಡಿಲ್ಲ. ನಯನ ಕಶ್ಯಪ ಸೇರಿದಂತೆ ಒಳ್ಳೆ ಪ್ರೊಫೆಸರ್ಗಳೇ ಇದನ್ನ ತೀರ್ಪುಗಾರಿಕೆಯನ್ನ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗಿ ಇದನ್ನ ಮಾಡಿದ್ದೀವಿ. ಅದೇ ನೀವು ಸುದ್ದಿಗಳು ಸಹ ನಾವೀಗ ಕೊಡಗಿನಲ್ಲಿ ನಾವು ತುಂಬಾ ತೊಂದರೆಯಲ್ಲಿ ಕಾಣ್ತಾ ಇರೋದು ಎಜುಕೇಶನ್ ಸಿಸ್ಟಮ್ ಮತ್ತೆ ಹಾಸ್ಪಿಟಲ್. ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿದ್ಯಾರ್ಥಿಗಳು ನಾವು ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಎಜುಕೇಶನ್ಗೆ ಮತ್ತೆ ಹಾಸ್ಪಿಟಲ್ಗೆ ತುಂಬಾ ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ಈಚಿನ ದಿನಗಳಲ್ಲಿ ಇಂಥದ್ದು ಆಗ್ತಾ ಇಲ್ಲ. ಇದ್ರ ಬಗ್ಗೆ ಹೆಚ್ಚು ಸುದ್ದಿಗಳಾದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಮತ್ತು ಎಷ್ಟು ಕೊಡಗಿನ ರೋಗಿಗಳಿದ್ದಾರೆ ಅಂತವರ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೊಟ್ಟಂತಾಗುತ್ತೆ. ಏಕೆಂದ್ರೆ ಆ 2 ಕ್ಷೇತ್ರಗಳಲ್ಲಿ ತುಂಬಾ ನಿರ್ಲಕ್ಷಣೆಗಳನ್ನು ಸಹ ನಾವು ಕಾಣಬಹುದು. ಅಂತ ಸುದ್ದಿಗಳು ಆಗಬೇಕು. ಯಾಕೆಂತಂದ್ರೆ ನಾವು ನೆಗೆಟಿವ್ ಸುದ್ದಿಗಳಿಗೆ ಒತ್ತು ಕೊಡೋದಕ್ಕಿಂತ ಇಂಥ ಸುದ್ದಿಗಳಿಗೆ ಅಲ್ಲಿ ದರೋಡೆ ಆಗಿದೆ, ಇಲ್ಲಿ ಹೊಡೆದಾಟ ಆಗಿದೆ, ಇದು ಬೇಕು. ಆದ್ರೆ ಕ್ರೈಮ್ ಸುದ್ದಿಗಳು ಎಷ್ಟು ಒತ್ತು ಕೊಡ್ಬೋದು ಅಷ್ಟು ಕೊಟ್ರೆ ಒಳ್ಳೆಯದು. ಅದಕ್ಕಿಂತ ನಾವು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸುದ್ದಿಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನರ ಒಂದು ಸಮಸ್ಯೆಗಳನ್ನ ಬಗೆಹರಿಸಿದಂತೂ ಸಹ ಆಗುತ್ತೆ. ಇದೇ ಸಂದರ್ಭ ಅತ್ಯುತ್ತಮ ಮಾನವೀಯ ವರದಿಗಾಗಿ ಚಿತ್ತಾರ ವಾಹಿನಿಯ ಸಂತೋಷ್ ರೈ, ಪರಿಣಾಮಕಾರಿ ವರದಿಗಾಗಿ ರಿಪಬ್ಲಿಕ್ ಟಿವಿಯ ಅನು ಕಾರ್ಯಪ್ಪ ಮತ್ತು ಉತ್ತಮ ಪರಿಸರ ವರದಿಗಾಗಿ ವಿಜಯವಾಣಿಯ ಹಿರಿಕರ ರವಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾಸರಗೋಡು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಯ ಪ್ರಶಸ್ತಿ ಪಡೆದ ನವೀನ್ ಡಿಸೋಜ, ಹಿರಿಕರ ರವಿ, KUWJ ಪ್ರಶಸ್ತಿ ವಿಜೇತ ಇಸ್ಮಾಯಿಲ್ ಕಂಡಕೆರೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯ ಸಂಘಕ್ಕೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಅಜ್ಜಮ್ಮಡ ರಮೇಶ್ ಕುಟ್ಟಪ್ಪ, ಜಿಲ್ಲಾ ಸಂಘದ ನೂತನ ಅಧ್ಯಕ್ಷೆ ಅನು ಕಾರ್ಯಪ್ಪ, ರಾಜ್ಯ ಸಂಘದ ಹೊಸ ನಿರ್ದೇಶಕಿ BR ಸವಿತಾ ರೈ ಸನ್ಮಾನ ಸ್ವೀಕರಿಸಿದರು. ಸಮಾರಂಭಕ್ಕೆ ಆರ್ಥಿಕ ನೆರವು ನೀಡಿದ ಪ್ರಸನ್ನ ಎಡಿಕೇರಿ ಅವರನ್ನ ಶಾಲು ಸ್ಮರಣಿಕೆ ನೆನಪಿನ ಕಾಣಿಕೆಯೊಂದಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗು ಪ್ರೆಸ್ ಕ್ಲಬ್ ಡೇ ಅಂಗವಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳ ವಿಜೇತರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಪತ್ರಕರ್ತರ ಕುಟುಂಬದ ಮಹಿಳಾ ಸದಸ್ಯರಿಗಾಗಿ ಮೋಜಿನ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಚಿತ್ತಾರ ನ್ಯೂಸ್ ಮಡಿಕೇರಿ.